ಮಾನ್ವಿಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕರ್ಮಕಾಂಡ ಬಯಲು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಬಡ ಗರ್ಭಿಣಿಯರು ಪರದಾಡ್ತಾ ಇದ್ದಾರೆ. ರೇಡಿಯಾಲಜಿಸ್ಟ್ ವೈದ್ಯರಿಲ್ಲದೆ ರಕ್ತದ ಬ್ಯಾಂಕ್ ಇಲ್ಲದ ಕಾರಣದಿಂದ ಗರ್ಭಿಣಿಯರು ರಕ್ತಕ್ಕಾಗಿ ಅಲೆದಾಡುವಂತಹ ಸ್ಥಿತಿ ಉಂಟಾಗಿದೆ. ಬಡ ಗರ್ಭಿಣಿ ಐಶ್ವರ್ಯ ಕಳೆದ 15 ದಿನಗಳಿಂದ ಸಹಾಯಕ್ಕಾಗಿ ಆಸ್ಪತ್ರೆಗೆ ಅಲೆದಾಡಿದ್ರೂ ಯಾವುದೇ ಸ್ಪಂದನೆ ಇಲ್ಲ. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರ ಮನವಿಯಂತೆ ಶಾಸಕ ಅಪ್ಪಯ್ಯ ನಾಯ್ಕ ಮತ್ತು ಸಚಿವ ಬೋಸರಾಜು ತಕ್ಷಣ ಕ್ರಮ ಕೈಗೊಂಡು ಆಸ್ಪತ್ರೆಯಲ್ಲಿ ರಕ್ತದ ಬ್ಯಾಂಕ್, ರೇಡಿಯಾಲಜಿಸ್ಟ್ ವೈದ್ಯರು ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನೇಮಿಸಿ ಬಡ ಜನರ ಕಷ್ಟಕ್ಕೆ ಪರಿಹಾರವನ್ನು ನೀಡಬೇಕು ಎಂದು ಮನವಿಯನ್ನು ಮಾಡಿದ್ದಾರೆ. ನಮ್ಮ ಹೆಸರು ದುರ್ಗೇಶ್ ಅಂತ ರೀ. ಯಾವ ಊರು ನಿಮ್ಮದು? ನಮ್ದು ಇದೆ ಮಾನ್ವಿ ರೀ. ಹೌದು, ಏನು ಸಮಸ್ಯೆ ಏನಾಗಿದೆ? ಏನಿಲ್ಲ, ಇಲ್ಲಿ ಬ್ಲಡ್ಗಳು ಸಿಗ್ತಾ ಇಲ್ಲ. ಇಲ್ಲಿ ಬ್ಲಡ್ ಬ್ಯಾಂಕ್ ಒಂದು ಮಾಡ್ತಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲೇ ಒಂದು ಎಮರ್ಜೆನ್ಸಿ ಒಂದು ಬ್ಲಡ್ ಬ್ಯಾಂಕ್ ಒಂದು ಮಾಡಬೇಕು. ಈಗ ಡೆಲಿವರಿ ಪೇಷಂಟ್ಗಳು ಇರ್ತಾರೆ, ಅವರೆಲ್ಲ ಬ್ಲಡ್ಗಳು ಕಮ್ಮಿ ಇರ್ತಾರೆ. ಅವ್ರೇನು ಬ್ಲಡ್ ಅನ್ನು ಏರ್ಸೋಕ್ಕೆ ಒಂದು ಆದ್ಯತೆಗಳು ಮಾಡಿ ಕೊಡ್ಬೇಕಂತ ಹೇಳ್ತೀನಿ. ಅವರಿಗೆಲ್ಲ ಒಂದು ತೊಂದರೆಗಳು ಆಗ್ತಾ ಇರ್ತವೆ. ಈಗ 6ನೇ ತಿಂಗಳು ಬಿದ್ದಾದ್ಮೇಲೆ ಒಂದು ತೊಂದರೆಗಳು ಆಗ್ತಾ ಇರ್ತವೆ. ಡೈಲಿ ವಾರಕ್ಕೆ 2 ಟೈಮ್ ಚೆಕಪ್ ಮಾಡಿಸ್ಬೇಕು. ಇಲ್ಲಿ ಡಾಕ್ಟರ್ಗಳು ಒಬ್ರು ಸಮಯಕ್ಕೆ ಟೈಮ್ ಸರಿಗೆ ಡಾಕ್ಟರ್ಗಳಿಲ್ಲ. ಒಬ್ರು ಡಾಕ್ಟರ್ನು ಕರೆಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ 10 ಡಾಕ್ಟರ್ ಅಂತ ಬರ್ತಾರೆ ಅಂತ ಹೇಳ್ತಾರೆ. ಒಬ್ಬ ಡಾಕ್ಟರ್ ಒಬ್ಬರೇ ಇಲ್ಲಿ ಇರೋದು. ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಆಪರೇಷನ್ ಅವರೆಲ್ಲ ಆಪರೇಷನ್ ಒಬ್ಬರೇ ಡಾಕ್ಟರ್ ಅಂತ ಮಾಡೋದು. ಸ್ಕ್ಯಾನಿಂಗ್ ಅವರೇ ಮಾಡ್ತಾರಂತೆ, ಆಪರೇಷನ್ ಅವರೇ ಮಾಡ್ತಾರಂತೆ. ಅವರೊಬ್ಬರೇ ಡಾಕ್ಟರಿಂದ ಹೆಂಗಾಗುತ್ತೆ ಸಾಧ್ಯಗಳು ಅಂತ ಹೇಳ್ತೀನಿ ನಾನು. ಅಲ್ಲ, ನಿಮ್ಮ ಪತ್ನಿಯವರಿಗೆ ಏನು ಸಮಸ್ಯೆ ಆಗಿದೆ ಅಂತ? ನಮ್ಮ ಪತ್ನಿಯವರಿಗೆ ಬ್ಲಡ್ ಕಮ್ಮಿ ಇದೆ, ಅದು ಏರ್ಸೋಣ ಅಂತ ಬಂದೆ. ಇಲ್ಲಿ ನೋಡಿ ಬ್ಲಡ್ ಸಿಗಲ್ಲ, ಸಿಂಗೂರ್ಗೆ ಹೋಗಿ ತರ್ಬೇಕಂತ ಹೇಳ್ತಾರೆ. ಅದು ಏರ್ಸ್ಬೇಕಂದ್ರೆ ಇವರು ಡಾಕ್ಟರ್ಗಳಿಲ್ಲ, ನರ್ಸ್ಗಳು ಹೇಳ್ತಾರೆ, ಎಲ್ಲರೂ ಡಾಕ್ಟರ್ಗಳಿಲ್ಲ ಟೈಮ್ ಸರಿಗೆ. ಮನೆಯಲ್ಲಿ ಯಾವ್ದು ಒಂದೇ ಇಲ್ಲ ಸರ್, ಯಾರು ತಲೆ ಕೆಡ್ಸೋಣಲ್ಲ ಅದ್ರ ಬಗ್ಗೆ. ಒಂದು ಬ್ಲಡ್ ಬ್ಯಾಂಕ್ ಒಬ್ರು ಮಾಡಿ ಯಾರು ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಫ್ರೀಯಾಗಿ ಬ್ಲಡ್ ಎಕ್ಸ್ಚೇಂಜ್ ಕೊಡ್ತಾರೆ ಅಂದ್ರೆ ಎಲ್ಲ IC ಇಲ್ಲ, ಏನಿಲ್ಲ. ಇಲ್ಲಿ ಈ ಮಕ್ಕಳ ಆಸ್ಪತ್ರೆ ಒಂದು ಮಾಡಿದ್ದಾರೆ, ಒಂದು IC ಇಲ್ಲ. ಯಾವ ಮಗು ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಏನ್ ಮಾಡೋಣ? ಈಗ 6ನೇ ತಿಂಗಳು ಪ್ರೆಗ್ನೆಂಟ್ ಇದ್ದವ್ರು ಇರ್ತಾರೆ, ಅವ್ರಿಗೆ ಏನೋ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಚೆಕ್ ಮಾಡೋಕೆ ಡಾಕ್ಟರ್ ಬಿ ಇಲ್ಲ. ಇಲ್ಲಿ ಅವ್ರು ಬರ್ತಾರೆ, ಟೈಮ್ ಸೇರ್ ಬರ್ತಾನೆ ಇಲ್ಲ ಇಲ್ಲಿ ಡಾಕ್ಟರ್. ಅಲ್ಲಿ ಇದನ್ನ ಕೇಳೋರು ಯಾರು? ಈ ರೀತಿ ಬಡವರು ಈ ರೀತಿ ಕೇಳ್ತಾರೆ? ಕೇಳೋರು ಯಾರಿಲ್ಲ ಸರ್ ಇದಕ್ಕೆ. ಈ ಪ್ರಶ್ನೆಗಳು ಕೇಳೋರು ಯಾರಿಲ್ಲ ಇಲ್ಲಿ. ಯಾಕೆ ಹಿಂಗ ಈ ರೀತಿ ಕೇಳಿದ್ರೆ ಯಾರನ್ನ ಕೇಳಿದ್ರೆ ಕಾಲ್ ಮುಗಿಬೇಕು, ಕೈ ಮುಗಿಬೇಕು, ಸಮಾಧಾನ ಕೇಳ್ಬೇಕು. ಕೇಳಿ ಎಲ್ಲರೂ ಕೇಳಿ ಸಾಕಾಯ್ತು ಸರ್. ಏನೋ ಈಗ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಏನೂ ಇಲ್ಲ. ನಾವು ಹೇಳ್ತೀವಿ, ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಂದಮೇಲೆ ಮಾಹಿತಿ ಅವ್ರು ಇರ್ಬೇಕು ಸರ್. ಒಂದು ಸ್ವಲ್ಪ ಪೇಷಂಟ್ಗಳು ಬಂದರೆ ಚೆಕಪ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದು ಕೆಪಾಸಿಟಿ ಇರ್ಬೇಕು ಸರ್ ಅವರಿಗೆ. ಡಾಕ್ಟರ್ಗಳಿಗೆ ಫಸ್ಟ್ ಆಫ್ ಆಲ್ ನಾವು ಹೇಳ್ತಾರೆ ಏನಂದ್ರೆ ಬಂದು ಪೇಷಂಟ್ಗಳು ಡಾಕ್ಟರ್ಗಳು ಅಲ್ಲಿ ಇರಬೇಕು. ಬರೀ ನರ್ಸ್ಗಳು ಮುಂದೆ ಬಿಟ್ಬಿಟ್ಟು ನಾವು ಡಾಕ್ಟರ್ಗಳು ಹಿಂದಗಡೆ ಬರ್ತೀವಿ, ನೀವು ನೋಡ್ಕೊಂತೀರಿ ಅಂತ ಹೇಳೋದು ತಪ್ಪು ಸರ್. ಅದು ಯಾರು ಡಾಕ್ಟರ್ಗಳು ಹೇಳೋದು? ಬ್ಲಡ್ ಕಮ್ಮಿ ಇದ್ದಾರೆ ಅಂತಾರೆ. 2ನೇ ತಾರೀಕಿನಿಂದ ತಿರ್ಗಾಡಾಗತ್ತಿ. ಏನು ಬ್ಲಡ್ ಏರಿಸ್ತೀವಿ ಅಂತ ಅನ್ನಂಗಿಲ್ಲ, ಏನಿಲ್ಲ. ಕೇರ್ನು ಮಾಡ್ತಾ ಇಲ್ಲ. ಎಲ್ಲಿ? ಇಲ್ಲಿ ಮಾನ್ವಿ ಆಸ್ಪತ್ರೆಯಲ್ಲೇ, ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೇ ನಮ್ಗೆ ಕೇರ್ ಮಾಡ್ತಾ ಇಲ್ಲ. ಏನಾರ ಹೆಚ್ಚು ಕಮ್ಮಿ ಆದ್ರೂ ಮುಂದೆ ಬರೆದು ಕೊಡ್ತೀನಿ ಅಂತಾರೆ. ಮುಂದೆ ಹೋದ್ರು ಅಲ್ಲಿನೂ ಕೇರ್ ಮಾಡ್ತಾ ಇಲ್ಲ, ಇಲ್ಲಿನೂ ಕೇರ್ ಮಾಡ್ತಾ ಇಲ್ಲ. ಅದಕ್ಕೆ ನ್ಯಾಯ ಏನೈತೆ ಅದು ಇಸ್ಕೊಟ್ರೆ ಅಷ್ಟೇ ಸಾಕು ನಮ್ಗೆ. ಅಲ್ಲ, ಯಾವ ರೀತಿ ಸಮಸ್ಯೆ ಏನಾಗಿದೆ ನಿಮ್ಗೆ? ಏನಂತ ಬ್ಲಡ್ ಕಮ್ಮಿ ಐತೆ ಸರ್. ಇಲ್ಲಿ ಬ್ಲಡ್ ಸಿಗ್ತಾ ಇಲ್ಲ ಅಂದ್ರೆ ನಮಗೆ ಏನಂದ್ರು ಅವರು? ಬ್ಲಡ್ ತಗೊಂಡ್ ಕೊಟ್ರೆ ನಾವು ಏರ್ಸ್ತೀವಿ. ಏನಂತ ಹೇಳಿದ್ರು? ಬ್ಲಡ್ ತಂದು ಕೊಟ್ರು ಇಲ್ಲಿ ಏರ್ಸಂಗಿಲ್ಲ, ಏನಾರ ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಜಿಮ್ಮೆದಾರಿ ಇಲ್ಲ ಅಂತ ಅಂತಾರೆ. ಕೇಳಿದ್ರೆ ಡಾಕ್ಟರ್ ಇಲ್ಲ, ಏನಿಲ್ಲ ಅಂತ ಹೇಳ್ತಾರೆ. ಯಾರು? ಡಾಕ್ಟರ್ಗಳು. ಇಲ್ಲಿ ಡಾಕ್ಟರ್ ಇಲ್ಲ, ಏನಿಲ್ಲ, ಜೊತೆಯಾಗಿ ಇರ್ಬೇಕು, ಅದು ಇರ್ಬೇಕು ಅಂತ ಹೇಳ್ತಾರೆ. ನಮ್ ಜೊತೆಯಲ್ಲೇ ಯಾರು ಇಲ್ಲ. ಅದಕ್ಕೆ ಏನೈತೆ ಇದ್ರ ಪ್ರಶ್ನೆ ಅಂತೇಳಿ ನಾವು ಅಷ್ಟೇ ಕೇಳ್ಬೇಕಂತ ಅವರು ಡಾಕ್ಟರ್ ಹೇಳ್ತಾರೆ. ಏನಂತ? ಇಲ್ಲಿ ಎಮರ್ಜೆನ್ಸಿ ಡಾಕ್ಟರ್ನು ಇಲ್ಲ, ಏನಾರ ಹೆಚ್ಚು ಕಮ್ಮಿ ಆದ್ರೂ ಡಾಕ್ಟರ್ ಇಲ್ಲ, ಯಾರು ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಹೆಂಗ ಈ ರೀತಿ ಸಮಸ್ಯೆ ಆದ್ರೆ ಹೇಗೆ ರೀ? ಈ ತಾಯಿ ಮಕ್ಕಳು ಹಾಸ್ಪಿಟಲ್ ಒಬ್ಬರೇ ಇದ್ದಾರೆ ಡಾಕ್ಟರ್ ಅಂತ. ಅಲ್ಲಿ ಒಬ್ಬರೇ ಇದಾರಂತೆ ಡಾಕ್ಟ್ರು. ಅವ್ರನ್ನು ಟೈಮ್ ಪ್ರಕಾರ ಬರಂಗಿಲ್ಲ ಡಾಕ್ಟರು. ನಾವು ಟೈಮ್ ಪ್ರಕಾರ ಬಂದ್ರು ಬರಂಗಿಲ್ಲ, ಏನಿಲ್ಲ, ಏನು ಕೇರೇ ಮಾಡಂಗಿಲ್ಲ. ಟೋಟಲ್ ಯಾವಾಗ್ನೂ ಬರ್ದು 2ನೇ ತಾರೀಕಿನಿಂದ ತಿರ್ಗಾಡಾಗತ್ತೆ. ಏನು ಕೇರ್ ಇಲ್ಲ, ಏನಿಲ್ಲ.